ಸೊ ಧರ್ಮಸ್ಥಳದ ಪ್ರಕರಣ ತೀವ್ರ ರೂಪದ ತಿರುವುಗಳನ್ನು ಪಡಿತಾ ಇದೆ ಅಂತ. ಸೊ ಮೊದಲ ಹಂತದಲ್ಲಿ ಯಾವಾಗ ಚಿನ್ನಯ್ಯ ಒಂದು ತಲೆಬುರುಡೆಯನ್ನು ತೆಗೆದುಕೊಂಡು ಬಂದು ಅವತ್ತು ಪ್ರಾರಂಭವಾದದ್ದೇನಿದೆ ಪ್ರತಿಯೊಂದು ಯಾವುದೋ ಸಿನಿಮಾದಂತೆ ಕಾಣ್ತಾ ಇದೆ. ಇದು ಕ್ಲೈಮ್ಯಾಕ್ಸ್ ಬೇರೆ ಬೇರೆ ಚೇಂಜಸ್ಗಳು, ಅದ್ರ ಜೊತೆ ಕೆಳಗಡೆ ಸುಳ್ಳು ಸುದ್ದಿಗಳು, ಭ್ರಮೆಗಳು, ಯಾರ್ಯಾರನ್ನೋ ಸೃಷ್ಟಿ ಮಾಡೋವಂಥದ್ದು, ಸತ್ಯ ಯಾವುದು ಸುಳ್ಳು ಯಾವುದು ಅರ್ಥವಾಗದ ಸ್ಥಿತಿ. ಹೀಗೆ ನಡೀತಾ ಈಗ ಹಾಗಿದ್ದರೆ ಇದು ಕ್ಲೈಮ್ಯಾಕ್ಸ್ ಅಥವಾ ಬೇರೆ ಕ್ಲೈಮ್ಯಾಕ್ಸ್ ಇದೆಯಾ ಇಂಥ ಪ್ರಶ್ನೆಗಳಿವೆ. ಇದು ಬಹಳ ಮುಖ್ಯವಾದ. ಈಗ ಯಾರ ಕ್ಲೈಮ್ಯಾಕ್ಸ್ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಅಂತಂದರೆ ಅದೇ ಚಿನ್ನಯ್ಯ. ಆತ ಬುರುಡೆ ಚಿನ್ನಯ್ಯ ಅಂಥೇಳಿ ನಮ್ಮ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಏನು ಕರೆದು ಅದೇ ಚಿನ್ನಯ್ಯ. ಸೊ ಯಾರ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ರೋ ಅದೇ ಚಿನ್ನಯ್ಯ. ಹಾಗೆಯೇ ಮೊದಲು ನೀಡಿದ ಹೇಳಿಕೆ, ನಂತರ ಬದಲಿಸಿದ ಹೇಳಿಕೆ, ಹೀಗೆ ಪ್ರತಿ ಹಂತದಲ್ಲೂ ಕೂಡ ಚಿನ್ನಯ್ಯ ಹೇಳ್ತಾ ಇರುವುದು ಸತ್ಯ ಯಾವುದು ಸುಳ್ಳು ಅಂತ ತಲೆ ಕೆಡಿಸಿಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು. ಸೊ ಫಸ್ಟ್ ಅವರು 183 ಪ್ರಕಾರ ನ್ಯಾಯಾಧೀಶರ ಮುಂದೆ ನೀಡಿದ ಒಂದು ಹೇಳಿಕೆ ತೆಗೆದುಕೊಳ್ಳಿ. ಆ ಮೊದಲ ಹೇಳಿಕೆ ಸ್ವಲ್ಪ ದಿನದ ನಂತರ SIT ಮುಂದೆ ಬದಲಾಗುತ್ತೆ. ಸೊ SIT ಮುಂದೆ ಬದಲಾದಂಥ ಅವನು ಏನು ಸುಳ್ಳು ಹೇಳ್ತಾರೆ ಅನ್ನೋ ಕಾರಣಕ್ಕೆ ಅವನು ಕೇಸ್ ಹಾಕ್ಬಿಟ್ಟು ಅವ್ನು ಶಿವಮೊಗ್ಗ ಜೈಲಿಗೆ ತಳ್ಳಲಾಗುತ್ತೆ. ಸೊ ಆತ ಜೈಲಿಯಲ್ಲಿ ಇರುವಾಗ ಇಲ್ಲಿ ಬೇರೆ 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 ತಿರುವುಗಳನ್ನು ಪಡಿತಾ ಹೋಗುತ್ತೆ. ಅದರಲ್ಲಿ ಯಾರ್ಯಾರೋ ಇಂಟರ್ಫಿಯರ್ ಆಗ್ತಾರೆ, ಯಾರು ಏನೇನೋ ಮಾತಾಡ್ತಾರೆ. ಕೇಸ್ ಮುಗಿದೋಯ್ತು ಅಂತ ವೀರೇಂದ್ರ ಹೆಗ್ಗಡೆ ಅವರೇ ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಯಾವುದೋ ಗುಡ್ಡದ ಮೇಲೆ ನೀರು ಬಿದ್ದಂಗೆ ಎಲ್ಲ ಇಳಿದು ಹೊಂಟೋಯ್ತು ಅಂತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಏನಾಯಿತು ತನಿಖೆ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವಂತಲ್ಲಿ SIT ತನಿಖೆನೇ ದಾರಿ ತಪ್ಪೋಯ್ತು ಅಂತ ತರಿಸ್ತಾ ಇರುತ್ತೆ. ಈಗ ಇನ್ನೊಂದು ಸ್ಫೋಟಕ ಅಂಶ, ಅದು 2ನೇ ಬಾರಿ ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ನೀಡಿದ ಹೇಳಿಕೆ. ಸೊ ಈ ನ್ಯಾಯಾಧೀಶರ ಮುಂದೆ ನೀಡಿರುವ ಹೇಳಿಕೆ ಅಧಿಕೃತವಾಗಿ ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ ಏನು ಹೇಳಿದ್ರು. ಆದರೆ ಒಂದೊಂದೇ ಅಂಶ ಸಾವಕಾಶವಾಗಿ ಈಗ ಹೊರಗೆ ಬರ್ತಾ ಇದೆ. ಯಾವುದು ಹಾಗಿದ್ದರೆ, ಸೊ ಒಂದು ಬಹಳ ಮುಖ್ಯವಾಗಿ ಹೊರಗೆ ಬರ್ತಾ ಇರುವುದು ಚಿನ್ನಯ್ಯ ಈ 2ನೇ ಬಾರಿ 183 ಪ್ರಕಾರ ನೀಡಿದಂತಹ ಒಂದು ಹೇಳಿಕೆ. ಆ ಹೇಳಿಕೆಯಲ್ಲಿ ಆತ ಹೇಳಿದು, ಒಂದೇ ಸ್ಥಳದಲ್ಲಿ ನಾನು 10 ಶವಗಳನ್ನು ಹೂತಿದ್ದೇನೆ. ಏನು ಹೇಳಿ, ಒಂದೇ ಸ್ಥಳದಲ್ಲಿ ನಾನು 10 ಶವಗಳನ್ನು ಹೂತಿದ್ದೇನೆ ಅಂಥೇಳಿ ಮ್ಯಾಜಿಸ್ಟ್ರೇಟರ ಮುಂದೆ ಈ ಚಿನ್ನಯ್ಯ ಹೇಳಿದಾನೆ ಅಂತ ಹೇಳಿ ಬರ್ತಾ ಇದೆ. ಹಾಗಿದ್ದರೆ ಚಿನ್ನಯ್ಯ ಮತ್ತೆ ತನ್ನ ಹೇಳಿಕೆಯನ್ನು ಬದಲಿಸಿದ್ನ. ಆತನ ತಪ್ಪೊಪ್ಪಿಗೆ ಹೇಳಿಕೆ ಇದು ಅಂತ ನಂಬಲಾಗಿತ್ತು. ಅದ್ರ ಜೊತೆಗೆ ಮೊದಲು ಹೇಳಿದ್ದೆಲ್ಲ ಡಿನೈ ಮಾಡ್ತಾನೆ ಅಂತ ಹೇಳಲಾಗಿತ್ತು, ಮೊದಲು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ತಾನೆ ಅಂತ ಹೇಳಲಾಗಿದ್ದು. ಈ ಎಲ್ಲ ನಿರೀಕ್ಷೆಯನ್ನು ಹುಸಿಗೊಳಿಸಿದ ಚಿನ್ನಯ್ಯ ಈಗ ಮಾಡಿದ್ದು ಅಂದರೆ, ಒಂದೇ ಸ್ಥಳದಲ್ಲಿ ನಾನು 10 ಶವಗಳನ್ನು ಹೂತಿದ್ದೇನೆ. ಇದು ಸತ್ಯ ಇರ್ಬೋದಾ ಸುಳ್ಳು ಇರ್ಬೋದಾ? ದಿಸ್ ಇಸ್ ದ ಕ್ವೆಶ್ಚನ್. ಹಾಗಿದ್ರೆ SIT ನೆಕ್ಸ್ಟ್ ಏನು ಮಾಡುತ್ತೆ? ಸೊ ವರದಿಗಳ ಪ್ರಕಾರ ಈ ಹೇಳಿಕೆಯ ನಂತರ SIT ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ. ಇದು ಏನಪ್ಪ ಶಿವ, ಏನೋ ಮುಗಿಸಿ ಒಂದು ವರದಿ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋಣ ಅಂತಂದರೆ ಪ್ರತಿ ಹಂತದಲ್ಲಿ ಈ ರೀತಿ ಕ್ಲೈಮ್ಯಾಕ್ಸ್ಗಳು, ಈ ರೀತಿ ಚೇಂಜಸ್ಗಳು, ಇದು ನಮ್ಮ ನಿರೀಕ್ಷೆಗೆ ಇರಲಿಲ್ಲ ಅಂತ SIT ಕೆಲವು ಅಧಿಕಾರಿಗಳು ಹೇಳ್ತಿದ್ದಾರೆ ಅಂತ. ಹಾಗಿದ್ದರೆ ಈಗ ಅದು ಮುಂದುವರ್ಸೋದು ಹೇಗೆ? ಈಗಿರುವ ಪ್ರಶ್ನೆ, ತನಿಖೆಯನ್ನು ಮುಂದುವರ್ಸೋದು ಹೇಗೆ? ಈಗ ಒಂದೇ ಸ್ಥಳದಲ್ಲಿ 10 ಶವ ಹೂತಿದ್ದೇನೆ ಅಂತ ಚಿನ್ನಯ್ಯ ಹೇಳಿದ ಮೇಲೆ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಈಗ ಮತ್ತೆ ನೆಲ ಅಗೆಯುವ ಕೆಲಸವನ್ನು ಮಾಡಲಾಗುತ್ತಾ? ಮಾಡಬೇಕಲ್ವಾ? ಈಗ ಹೇಳಿದ ಮೇಲೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಹೇಳಿಕೆ, ಈಗ ಅವನ ಮೇಲೆ ಅವ್ನು ಸುಳ್ಳು ಹೇಳಿದ ಅಂತ ಕೇಸ್ ಹಾಕಿ ಜೈಲಿಗೆ ಕಳಿಸಂತೂ ಆಗಿದೆ. ಇಷ್ಟು ಜೈಲಲ್ಲೇ ಇದ್ದಾನೆ ಅವನು. ಆದ್ದರಿಂದ ಇದ್ರ ಜೊತೆಗೆ ಇದು ಸುಳ್ಳಾದರೆ ಇನ್ನೊಂದು ಸುಳ್ಳಾಗುತ್ತೆ. ಆದರೆ ಸ್ವಲ್ಪ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿವೆ ಅವರು ಇಂಥ ಹೇಳಿಕೆಗಳನ್ನ ಯಾವಾಗಲೂ ಸೀರಿಯಸ್ಸಾಗಿ ತಗೋಬೇಕಾಗತ್ತೆ ಅಂತ. ದೇ ವಿಲ್ ಹ್ಯಾವ್ ಟು ಟೇಕ್ ದಿಸ್ ಒನ್ ವೆರಿ ಸೀರಿಯಸ್ಲಿ. ಸೊ SIT ಸೀರಿಯಸ್ಸಾಗಿ ತಗತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಅದ್ರ ಜೊತೆಗೆ ಇಡೀ ತನಿಖೆಯನ್ನು SIT ಯಾವ ಕಡೆ ತಗೊಂಡು ಹೋಗ್ತಾ, ನಾನು ನಿನ್ನೆ ಮಾತನಾಡ್ತಾ ಹೇಳಿದೆ. ಸೊ KS ಹೆಗಡೆ ಹಾಸ್ಪಿಟ್ಲ್ ಏನಿದೆ, ಹಾಸ್ಪಿಟ್ಲಿಂದ ಸೊ ಏನಾಯಿತು, ಆ KS ಹೆಗಡೆ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟ ಹಾಗೂ ಕೂಡ ಇನ್ನೊಂದು ವರದಿ ಇದೆ ನನ್ನ ಬಳಿ. ಸೊ ಇದು ಭಾಳ ಇಂಪಾರ್ಟೆಂಟ್ ವರದಿ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತ ಹೇಳ್ತೀನಿ. ಈ ವರದಿ ಶೀರ್ಷಿಕೆ ಹೇಗಿದೆ: ಧರ್ಮಸ್ಥಳ ಪಂಚಾಯತ್ ಬ್ಯೂರಿಡ್ ಬಾಡಿ ಆಫ್ಟರ್ 41 days ಇಟ್ ವಾಸ್ ಫೌಂಡ್ ಕೆಪ್ಟ್ ಅಟ್ KS ಹೆಗ್ಡೆ ಮಾರ್ಚುರಿ. ಇದು bengaluru-post.com ವರದಿ ತಿಳಿಸುವಂಥದ್ದು. ಹಾಗಿದ್ದರೆ 41 ದಿನಗಳ ಕಾಲ
ಒಂದು ಶವವನ್ನು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಲ್ಲಿಯ ಶವಾಗಾರದಲ್ಲಿ ಇಟ್ಟಿದ್ದು ಯಾಕೆ? ಇದು ಕೇವಲ ನಿಗೂಢತೆ ಮಾತ್ರ ಅಲ್ಲ, ಇದರ ಹಿಂದೆ ಒಂದು ನಿಗೂಢವಾದ ಕಾರ್ಯಾಚರಣೆ ಇನ್ನೊಂದು ನಡೀತಾ ಇದೆಯಾ ಅಂತ. ಸೊ ಈ ವರದಿ ಹೇಳುತ್ತೆ, ದ ಪಂಚಾಯತ್ ಬ್ಯೂರಿಡ್ 3 ಅದರ್ ಅನ್ಕ್ಲೇಮ್ಡ್ ಬಾಡೀಸ್ ಆನ್ May 11th, 2016. 2016ರಲ್ಲಿ ಸಿ ದಟ್ ಅಲಾಂಗ್ ವಿತ್ one found on April 1st, 2016. This means on this day the Panchayat buried 4 bodies. ಒಂದೇ ದಿನ 4 ಶವಗಳನ್ನು ಹೂತಾಕಲಾಗುತ್ತೆ. ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಪ್ರಕ್ಯೂರ್ಡ್ ಥ್ರೂ ದ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಈ ಬೆಂಗಳೂರು post.com ಏನು ಮಾಡ್ತಾ ಇದೆ ಅಂದರೆ RTI ಮೂಲಕ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದೆ. ಶೋಸ್ ದ್ಯಾಟ್ ದ ಧರ್ಮಸ್ಥಳ ಪಂಚಾಯತ್ ಬ್ಯೂರಿಡ್ the unclaimed body of a 65 years old man 41 days after it was found near the Netravati Shantivana bus shelter in Dharmasthala. ಸೊ ನೇತ್ರಾವತಿ ಶಾಂತಿವನ ಏನಿದೆ, ಶಾಂತಿವನ ಇದು ಕೂಡ ಹತ್ತಿರದಲ್ಲೇ ಸೌಜನ್ಯದ್ದು ಕೂಡ ಅಲ್ಲೇ ನಿಯರ್ ಬೈ ಬರುತ್ತೆ. ಈ ಶಾಂತಿವನ ಹತ್ತಿರ ಒಂದು 61 ವರ್ಷದವನೊಬ್ಬನ ಹೆಣ ಸಿಗುತ್ತೆ. ಆ ಹೆಣವನ್ನು 41 ದಿನಗಳ ಕಾಲ 41 days, sir. Please think it over. So, according to the unnatural death report, UDR report ಏನಿದೆ, ಆ ರಿಪೋರ್ಟ್ ಪ್ರಕಾರ UDR list and Dharmasthala police station communication to the Panchayat, the body of the 65-year-old man was found on April 1st, 2016. ಏಪ್ರಿಲ್ 1ನೇ ತಾರೀಕು 2016 ಏಪ್ರಿಲ್ 1ನೇ ತಾರೀಕು ಈ ದೇಹ ಸಿಗುತ್ತೆ ಅಕಾರ್ಡಿಂಗ್ ಟು UDR ರಿಪೋರ್ಟ್. ಆಯಿತಾ? ಹೀಸ್ ಬಾಡಿ ವಾಸ್ ಟೇಕನ್ ಇನ್ ದ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಆಫ್ KS ಹೆಗ್ಡೆ ಹಾಸ್ಪಿಟಲ್. KS ಹೆಗ್ಡೆ ಆಸ್ಪತ್ರೆಯ ಕೋಲ್ಡ್ ಸ್ಟೋರೇಜ್ ಯೂನಿಟ್ನಲ್ಲಿ ಈ ಹೆಣವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಸೊ ಅದನ್ನು ಎಲ್ಲಿ ತಗೊಂಡು ಹೋಗಲಾಗುತ್ತೆ? ದೇರ್ಲಕಟ್ಟೆಯಲ್ಲೇ KS ಹೆಗ್ಡೆ ಆಸ್ಪತ್ರೆ ಇರೋದು. ದೇರ್ಲಕಟ್ಟೆಗೆ ಇದನ್ನು ತಗೊಂಡು ಹೋಗುತ್ತೆ. ದ ಬಾಡಿ ವಾಸ್ ಟೇಕನ್ ಔಟ್ ಫ್ರಮ್ ಎ ಕೋಲ್ಡ್ ಸ್ಟೋರೇಜ್ ಆನ್ May 11th. ಸೊ May 11ರಂದು ಈ ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟಂಥ ಶವವನ್ನು 11ರಂದು ಹೊರ ತೆಗೆಯಲಾಗುತ್ತೆ ಆ್ಯಂಡ್ ಬ್ಯೂರಿಡ್ ಆ್ಯಟ್ ದ ಧರ್ಮಸ್ಥಳ ಸಿಮೆಟ್ರಿ. ಸೊ ಅಂದರೆ ಅಷ್ಟು ದಿನಗಳ ಕಾಲ ಆ ಹೆಣವನ್ನು ಅಲ್ಲಿ ಯಾಕೆ ಇಡಲಾಗಿತ್ತು? ಅದು ಇಡುವುದಕ್ಕೆ ಕಾರಣ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ, ಇಲ್ಲಿ ಕಂಡುಕೋಬೇಕಾಗಿದೆ. ಯಾಕಂದರೆ ಇದು ಒಂದು ಸಾಮಾನ್ಯವಾದ ಪ್ರಕರಣ ಕಾಡ್ತಾ ಇಲ್ಲ. ನಾನು ಹೇಳಿದೆ ಇದು ಒಂದು ಇದು ಶವಹೂತ ಪ್ರಕರಣ, ಇನ್ನೊಂದು ಶವ ಸಾಗಾಣಿಕೆ ಪ್ರಕರಣ. ಇದು ಬುರುಡೆ ಪ್ರಕರಣ ಅಲ್ಲ. ಬುರುಡೆ ಇದುವರೆಗೆ ಬಿಟ್ಟಿದ್ದು ಮೇನ್ ಸ್ಟ್ರೀಮ್ ಮಾಧ್ಯಮಗಳು. ಅದ್ರ ಜೊತೆಗೆ ಯಾರ್ಯಾರು ರಕ್ಷಣೆಗೆ ನಿಂತಿದ್ದಾರೋ, ಯಾರು ರಕ್ಷಣೆಗೆ ನಿಂತಿದ್ದಾರೆ ಅಂತ ನಾನು ಬೇರೆ ಹೇಳಬೇಕಾಗಿಲ್ಲ, ದೊಡ್ಡವರು ರಕ್ಷಣೆಗೆ ನಿಂತಿದ್ದಾರೆ. ದೊಡ್ಡವರ ರಕ್ಷಣೆಗೆ ನಿಂತಹ ಜನ ಅವರು ಬಿಟ್ಟಿದ್ದು ಬುರುಡೆ ಅಂತ ಸಾಬೀತಾಗ್ತಾ ಇದೆ. ಸೊ ಈಗ ಹಾಗಿದ್ರೆ ನೆಕ್ಸ್ಟ್ ನಾನು ಮೊದಲು ರೆಫರ್ ಮಾಡಿದ್ದು ವಿಚಾರಕ್ಕೆ ಬರೋದಾದರೆ, ಚಿನ್ನಯ್ಯ ಈಗ ಸತ್ಯ ಹೇಳ್ತಿದ್ದಾನ, ಈಗ ಆತ ಅವನ ಹೇಳಿಕೆಯನ್ನು ಬದಲಿಸ್ತಿರೋದಕ್ಕೆ ಕಾರಣ ಏನು? ವೈ ಈಸ್ ಚೇಂಜ್ಡ್ ಈಸ್ ಇದು. ಯಾಕೆಂದರೆ ಈಗ 3 ಹಂತ ನೋಡ್ಬೋದು ನೀವು. ಚಿನ್ನಯ್ಯನ ಇಡೀ ಅವರ ಚಟುವಟಿಕೆ ಆ ಕ್ರಾನಾಲಜಿಯನ್ನು ನೋಡ್ತಾ ಬನ್ನಿ. ಆವಾಗ ನಮಗೆ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಸತ್ಯ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಏನು ಕ್ರಾನಾಲಜಿ? ಸೊ 2 ವರ್ಷಗಳ ಹಿಂದೆ ತಿಮ್ಮರೋಡಿ ಅವರ ಮನೆಯಲ್ಲಿ ಆತ ಇಡೀ ತನ್ನ ಶವಹೂತ ಕಥೆ ಏನಿದೆ ಆ ಕಥೆಯನ್ನು ಹೇಳ್ತಾನೆ. ಸೊ ಆ ಕಥೆಯನ್ನು ಹೇಳಿದ್ದು ಈಗಾಗಲೇ 16-17 ಎಪಿಸೋಡ್ಗಳ ರೀತಿ ಹೊರಗಡೆ ಬಂದಿದೆ. ಆತ ತಾನು ಅಲ್ಲಿ ಸಿಮೆಟ್ರಿ ಇದ್ರ ವರ್ಕರ್ ಆಗಿರೋದು, ಯಾರ್ಯಾರು ಹೇಳ್ತಾ ಇದ್ದರು ಪ್ರತಿಯೊಂದು ಇವಾಗ ಟೆಲಿ. ಸೊ ಅದು ಹೇಳ್ತಾ ಇದ್ದ. ಅದು ಹೇಗೆ ಧರ್ಮಸ್ಥಳದ ಸ್ವಾಗತ ವಿಭಾಗ ಏನಿದೆ ಅವ್ರು ತನಗೆ ಸೂಚನೆ ಕೊಡ್ತಾಯಿದ್ರು, ಹೀಗೆ ಹೆಣ ತಗೊಂಡು ಎವ್ರಿಥಿಂಗ್ ವಾಸ್ ಟೆಲಿ. ಅದು ಆದಮೇಲೆ ಆ 2 ವರ್ಷಗಳ ನಂತರ ಆತ ಪ್ರತ್ಯಕ್ಷ ಆಗ್ತಾನೆ ಚಿನ್ನಯ್ಯ. ಇದಕ್ಕಿದ್ದಾಗೆ ಪ್ರತ್ಯಕ್ಷ ಆದರೆ ಆತ್ಮನಿವೇದನೆ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಅಲ್ಲೂ ಲಾಯರ್ಸ್ ನೋಡ್ತಾನೆ, ಎಲ್ಲ ಮಾಡ್ತಾನೆ. ಎಸ್, ಆವಾಗ ಮತ್ತೆ ಅವನು ಬಂದು ನ್ಯಾಯಾಧೀಶರ ಮುಂದೆ 183 ಸ್ಟೇಟ್ಮೆಂಟ್ ಕೊಡ್ತಾನೆ. ಸ್ಟೇಟ್ಮೆಂಟ್ ಕೊಡೋವರೆಗೆ ಎಲ್ಲ ಸರಿ ಇರುತ್ತೆ. ಈ ಸ್ಟೇಟ್ಮೆಂಟ್ ನೀಡಿದ ಮೇಲೆ ಯಾವಾಗ SIT ರಚನೆ ಆಗುತ್ತೆ, ಸೊ SIT ರಚನೆ ಆದ ಮೇಲೆ ಕೆಲವೇ ದಿನಗಳಲ್ಲಿ ಅವನ ಹೇಳಿಕೆಗಳು ಬದಲಾಗ್ತವೆ.
ಯಾಕೆ? ಸೊ ಎಸ್ ಐ ಟಿಯ ಯಾವುದೋ ಅಧಿಕಾರಿಗಳೇನಿದ್ದಾರೆ ಅವರು ಈತನ ಮೇಲೆ ಒತ್ತಡ ಹೇರದಂತೆ ಕಾಣುತ್ತೆ. ದರ್ ಇಸ್ ಎ ಪ್ರೆಷರ್ ಫ್ರಾಮ್ ಎಸ್ ಐ ಟಿ. ಎಸ್ ಐ ಟಿ ಯಾರು? ಇಡೀ ಎಸ್ ಐ ಟಿ ಅಂತ ಹೇಳಲ್ಲ. ಪ್ರಣವ್ ಮಹಾಂತಿ ಅವರೇ ಬಂದುಬಿಟ್ಟು ಏನು ಮಾಡಿದ್ರೆ, ಐ ಡೋಂಟ್ ಸೇ ದ್ಯಾಟ್ ಇಸ್ ನಾಟ್ ಕರೆಕ್ಟ್. ಸೊ ಯಾರು ಕೆಲವು ಅಧಿಕಾರಿಗಳು ಬಂದು ಒತ್ತಡ ಹಾಕ್ತಾರೆ. ಆ ಒತ್ತಡ ಹಾಕಿದ ಮೇಲೆ ಆತ ಸ್ಟೇಟ್ಮೆಂಟನ್ನು ಬದಲಿಸ್ತಾನೆ. ಆ ಸ್ಟೇಟ್ಮೆಂಟನ್ನು ಬದಲಿಸಿ ಆಯಿತು ಅಂತೇಳಿ ಅವನ ಮೇಲೆ ಈ ಸುಳ್ಳು ಹೇಳಿದ ಕೇಸನ್ನು ದಾಖಲಿಸಲಾಗುತ್ತೆ, ಶಿವಮೊಗ್ಗ ಜೈಲಿಗೆ ಕಳಿಸಲಾಗುತ್ತೆ. ಅದಾದಮೇಲೆ ಆತ ಏನು ಮಾಡ್ತಾನೆ, ಈಗ 183ದಲ್ಲಿ ಪೂರ್ಣ ತಪ್ಪೊಪ್ಪಿಗೆಯನ್ನು ಆತ ಹೇಳಿಕೆ ಕೊಡ್ತಾನೆ, ಮೊದಲನೇ ಹೇಳಿಕೆಯನ್ನು ಬದಲಿಸ್ತಾನೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಮತ್ತು ಉಲ್ಟಾ ಹೊಡೆದ್ಬಿಟ್ಟು ಒಂದೇ ಸ್ಥಳದಲ್ಲಿ 10 ಹೆಣಗಳನ್ನು ನಾನು ಹೂತಿದ್ದೇನೆ ಅಂತ ಮಾತನ್ನು ಹೇಳಿದ ಅಂತ ತಿಳಿದು ಬಂದಿದೆ. ಅಂದರೆ ಮಧ್ಯದಲ್ಲಿ ಯಾರದೋ ಒತ್ತಡಕ್ಕೆ ಅವನು ಬದಲು ಮಾಡೋದನ್ನ ಹೇಳಿಕೆನ ಒಂದು. ಎರಡನೇದು, ಇನ್ಯಾರ್ದೋ ಒತ್ತಡಕ್ಕೆ ಮಾಡೋದು ಆತ ಶವಹೂತ ಸ್ಥಳಗಳಿದೆಯಲ್ಲ ಅದನ್ನು ತೋರಿಸುವುದಕ್ಕೆ ಬದಲಾಗಿ ತಪ್ಪು ಸ್ಥಳಗಳನ್ನು ಅವನೇ ತೋರಿಸಿದ ಒತ್ತಡಕ್ಕೆ ಒಳಗಾಗಿ. ಯಾಕಂದರೆ ಎಲ್ಲರೂ ಇನ್ವಾಲ್ವ್ ಆಗಿದ್ದರು. ಅವ್ರ ಹೆಂಡತಿ ಮಕ್ಕಳ ಇಂಟರ್ವ್ಯೂಗಳು, ಯಾರೋ ಊಟ ಹಿಡಿಯೋದು, ಯಾರ್ಯಾರಿಗೋ ಫೋನ್ ಮಾಡೋದು, ಇಡೀ ಗೋಜಲಾಗೋಗ್ಬಿಡುತ್ತೆ ಪ್ರಕರಣ. ಸೊ ಅದರಿಂದ ಅವನು ಭಯಪಟ್ಟನೋ ಏನೋ ಆದ ಕಾಣುತ್ತೆ. ಸೊ ಇಟ್ ಅದಾದಮೇಲೆ ದಟ್ ಆಯಿತು ಎಲ್ಲ ಹೀಗೆ ಅಂತ ಹೇಳಿದಾಗ ಮತ್ತೆ ಆತನಿಗೆ ಹಾಗಿದ್ರೆ ಆತ್ಮನಿವೇದನೆಯ ಒತ್ತಡ ಬಂತ, ನಾನಿರೋದನ್ನು ಹೇಳಿಬಿಡ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದನ, ಸತ್ಯವನ್ನು ಹೇಳೇ ಬಿಡ್ತೀನಿ ಅನ್ನ. ಮತ್ತೆ ಯಾಕೆ ಬದಲಿಸಿದ ಅವನು? ಯಾಕೆಂದರೆ ಅವನು ಒಂದು ಜೈಲಲ್ಲಿ ಇರೋ ಸಂದರ್ಭದಲ್ಲಿ ಹೊರಗಡೆ ಪ್ರೆಷರ್ ಇರಲ್ಲ, ಇದ್ರೆ ಎಸ್ ಐ ಟಿ ಪ್ರೆಷರ್ ಮಾತ್ರ. ಎಸ್ ಐ ಟಿ ಅವರು ಭಾಳ ನಿರಾಳವಾಗಿದ್ದರು, ಆಯಿತು ತಪ್ಪ ಬಗ್ಗೆ ಹೇಳಿಕೆ ಕೊಟ್ಟು ಮುಗಿದೋಯ್ತು ಎಲ್ಲ ಅಂತ. ಆದರೆ ಅವರಿಗೂ ಶಾಕ್ ಆಯ್ತು ಈಗ. ಸೊ ದೆನ್ ಇಡೀ ಪ್ರಕರಣ ಈಗ ಭಾಳ ಮಹತ್ವದ ಹಂತಕ್ಕೆ ಬಂದು ನಿಂತಿದೆ. ಎಸ್ ಐ ಟಿ ನೆಕ್ಸ್ಟ್ ಏನು ಮಾಡುತ್ತೆ, ಏನಾಗುತ್ತೆ, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಚಿನ್ನಯ್ಯ ಈಗ ನೀಡಿದ ಹೇಳಿಕೆಗೆ ಬದ್ಧನಾಗಿದ್ದು ಪೊಲೀಸರು ಅವ್ರು ಕರ್ಕೊಂಡೋಗಿ ಆ ಜಾಗ ತೋರಿಸಿ ದಟ್ 10 ಹೆಣ ಇಲ್ಲೇ ಹೂಳಾಗಿತ್ತು ಅಂತ ತೋರಿಸಿ, ಇನ್ನೊಂದಾದರೆ ಹಾಗೆ ಇಡೀ ಪ್ರಕರಣ ತಿರುವು ತಗೊಳುತ್ತೆ. ಏನು ಮಳೆ ನೀರು ಬಿದ್ದಂಗೆ ಎಲ್ಲ ಗುಡ್ಡ ಎಲ್ಲ ಸ್ವಚ್ಛ ಆಯಿತು ಅನ್ನೋದಾಗಲಿ, ಎಲ್ಲ ನಾವೇ ಗೆದ್ವಿ ಅಂತ ಕುಣಿಯೋದಾಗಲಿ ಅದು ನಿಂತು ಹೋಗ್ಬಿಡುತ್ತೆ. ಅದಾಗುತ್ತಾ? ಲೆಟ್ ಅಸ್ ವೇಟ್ ಅಂಡ್ ಸಿ. ಎನಿವೇ, ಇದು ಇವತ್ತಿನ ವಿಶೇಷ. ನಮಸ್ಕಾರ.